ನಮಸ್ಕಾರ ವೀಕ್ಷಕರೇ, ನಿತ್ಯ ಅನುಷ್ಠಾನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಕಾವ್ಯ. ವಿಸ್ತಾರ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಆಚಾರ, ವಿಚಾರ, ಆರೋಗ್ಯ ಪ್ರತಿಯೊಬ್ಬರ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಗುರೂಜಿಯವರು ಪ್ರತಿದಿನ ತಿಳಿಸ್ಕೊಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವರಸಿದ್ಧಿ ವಿನಾಯಕನ ರಥದ ಆಚರಣೆ ಯಾವ ರೀತಿಯಾಗಿರಬೇಕು, ಇದರ ಮಹಿಮೆ ಏನು, ಇದರಿಂದ ಸಿಗುವಂತಹ ಶುಭ ಫಲಗಳೇನು, ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲು ನಮ್ಮ ಜೊತೆಗಿದ್ದಾರೆ ಯೋಗ ಗುರು, ಖ್ಯಾತ ಜ್ಯೋತಿಷಿ, ವೇದಶಾಸ್ತ್ರ ಪಾರಂಗತರಾದ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜ್ಞಾನಮೂರ್ತಿಂ ತಪೋನಿಷ್ಠಂ ಸಚ್ಚಿದಾನಂದ ವಿಗ್ರಹಂ ನಮಾಮಿತಂ ಸದಾ ಭಕ್ತ್ಯಾ ವಾಲಕೇಶ್ವರ ಭಾರತೀ. ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದ ವಾಲಕೇಶ್ವರ ಭಾರತೀ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ಭವಸಂಜಿತ ಪಾಪೋಗ ವಿಘ್ನಧ್ವಂಸ ವಿಲಕ್ಷಣಂ ವಿಘ್ನಾಂಧಕಾರ ಭಾಸ್ವಂತಂ ವಿಘ್ನರಾಜಮಹಂ ಭಜೆ. ಏಕದಂತಂ ಶೂರ್ಪಕರ್ಣಂ ಗಜವಕ್ತ್ರಂ ಚತುರ್ಭುಜಂ ಪಾಶಾಂಕುಶಧರಂ ದೇವಂ ಧ್ಯಾಯೇತ್ ಸಿದ್ಧಿವಿನಾಯಕಂ. ವೀಕ್ಷಕರೆಲ್ಲರಿಗೂ ಶುಭೋದಯ. ಎಲ್ಲರಿಗೂ ಸನ್ಮಂಗಳವಾಗಲಿ. ಎಲ್ಲರಿಗೂ ಶ್ರೀ ವರಸಿದ್ಧಿವಿನಾಯಕ ಸ್ವಾಮಿ ಹಬ್ಬದ ಶುಭಾಶಯಗಳು. ಮಹಾಜನರಿಗೂ ಹಾಗೂ ನಮ್ಮ ವಿಸ್ತಾರ ನ್ಯೂಸ್ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ವರಸಿದ್ಧಿವಿನಾಯಕ ಸ್ವಾಮಿಯು ಎಲ್ಲರ ವಿಘ್ನಗಳನ್ನು ನಿವಾರಿಸಿ ಎಲ್ಲರ ಮನೋಕಾಮನೆಗಳನ್ನು ಪೂರೈಸಲಿ ಅಂಥೇಳಿ ಎಲ್ಲರ ಪರವಾಗಿ ಪ್ರಾರ್ಥಿಸ್ತೇನೆ. ಧನ್ಯವಾದಗಳು ಗುರುಗಳೇ. ನಿಮಗೂ ಕೂಡ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗಾಗಲೇ ನಾಡಿನಾದ್ಯಂತ, ದೇಶಾದ್ಯಂತ ಗಣೇಶ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸ್ತಿದ್ದಾರೆ. ಈಗಾಗಲೇ ಗಣೇಶ ಹಬ್ಬವನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕಂತ ಬಹಳ ಮುಖ್ಯವಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ ಕಳೆದ ಸಂಚಿಕೆಯಲ್ಲಿ. ಇನ್ನು ಈ ಸಿದ್ಧಿ ವಿನಾಯಕನ ರಥದ ಮಹಿಮೆ ಏನು, ಇದನ್ನು ಯಾವ ರೀತಿಯಾಗಿ ಆಚರಿಸಬೇಕು, ವಿಧಿವಿಧಾನಗಳು ಯಾವ ರೀತಿಯಾಗಿರುತ್ತೆ ಗುರುಗಳೇ? ನೋಡಿ, ಇವತ್ತಿನ ದಿವಸ ನಾವೆಲ್ಲರೂ ಪೂಜೆ ಮಾಡಲಿಕ್ಕೆ ಅಥವಾ ಪೂಜೆ ಮಾಡಿರೋದು ಅಥವಾ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಶ್ರೀ ವರ ಸಿದ್ಧಿ ವಿನಾಯಕ. ಇದರಲ್ಲಿ 3 ಪದಗಳಿದೆ: ವರ, ಸಿದ್ಧಿ ಮತ್ತು ವಿನಾಯಕ ಅಂತ. ವರ ಅಂದರೆ ಏನು ಅಂದರೆ, ಎಲ್ಲರೂ ಏನು ತಿಳ್ಕೊಂಬಿಟ್ಟಿದ್ದಾರೆ, ಆಂಗ್ಲ ಭಾಷೆಯ ಬೂನ್, ಏನನ್ನೋ ಕೊಡುವುದು ಅಂತ ಹೇಳಿ. ವರ ಅಂತಕ್ಕಂಥದ್ದು ನಿಜವಾದ ಅರ್ಥ ಏನಂದರೆ ಅತ್ಯಂತ ಶ್ರೇಷ್ಠವಾಗಿರೋದಕ್ಕೆ ವರ ಅಂತ ಕರೀತಾರೆ. ಏನು ನಿಮ್ಮ ಜೀವನದಲ್ಲಿ ಶ್ರೇಷ್ಠ ಅಂತ ಹೇಳಿ ನೀವು ನಿರ್ಣಯವನ್ನು ಮಾಡ್ತೀರೋ ಅದು ಶ್ರೇಷ್ಠ. ನಿಮಗೆ ಒಬ್ಬೊಬ್ಬರಿಗೆ ಒಂದೊಂದು ಶ್ರೇಷ್ಠತೆ ಇರುತ್ತೆ. ಕೆಲವ್ರಿಗೆ ಹಣ ಆದರೆ, ಕೆಲವ್ರಿಗೆ ಕೀರ್ತಿ ಆಗುತ್ತೆ, ಕೆಲವ್ರಿಗೆ ಮದುವೆ ಆದರೆ, ಕೆಲವ್ರಿಗೆ ಮಕ್ಕಳಾಗುತ್ತೆ, ಕೆಲವ್ರಿಗೆ ಆಸ್ತಿ ಆಗುತ್ತೆ, ಕೆಲವರಿಗೆ ರಾಜಕೀಯದಲ್ಲಿ ದೊಡ್ಡ ಹುದ್ದೆ ಆಗುತ್ತೆ, ಕೆಲವರಿಗೆ ಗುರುಗಳ ಚರಣಗಳಲ್ಲಿ ಅನನ್ಯವಾದ ಭಕ್ತಿ ಆಗುತ್ತೆ, ಕೆಲವರಿಗೆ ದೇವರಲ್ಲಿ ವಿಶ್ವಾಸ ಅಂತ ಆಗುತ್ತೆ, ಕೆಲವರಿಗೆ ಮೋಕ್ಷ ಆಗುತ್ತೆ, ಕೆಲವರಿಗೆ ಸ್ವರ್ಗ ಸುಖ ಆಗುತ್ತೆ. ಈ ಅತ್ಯಂತ ಶ್ರೇಷ್ಠವಾಗಿರೋದು ಅಂತಕ್ಕಂಥದ್ದು ಏನು ಇಡೀ ಜಗತ್ತಿನಲ್ಲಿ ಇದೆಯೋ, ನೀವು ಅಂದುಕೊಂಡಿರೋದನ್ನು ಬಿಟ್ಟು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅದರ ಸಿದ್ಧಿಯನ್ನು ನಮಗೆ ದಯಪಾಲಿಸ್ತಕ್ಕಂತಹ ಒಂದು ವ್ರತ ವರಸಿದ್ಧಿ ವಿನಾಯಕ ವ್ರತ. ಸಿದ್ಧಿ ಅಂದರೆ ಏನು ಅಂತ ನಾವು ನೋಡಲಾಗಿ ಅಷ್ಟಸಿದ್ಧಿಗಳು ಅಥವಾ ನವಸಿದ್ಧಿಗಳು ಅಂತ ಇರುತ್ತೆ. ಅಣಿಮ, ಮಹಿಮ, ಗರಿಮ, ಲಿಗಿಮ, ಈಶಿತ್ವ, ವಶಿತ್ವ, ಪರಾಕಾಮ್ಯ ಮತ್ತು ಪ್ರಾಪ್ತಿ ಸಿದ್ಧಿ ಅಂತಕ್ಕಂಥದ್ದು 8 ಸಿದ್ಧಿಗಳು. ಇವಿಷ್ಟನ್ನೂ ಕೂಡ ಈ ಸಿದ್ಧಿಗಳೇನಿರ್ತವೆ, ಈ ಸಿದ್ಧಿ ದೇವತೆಗಳು ಈ ಮಹಾಗಣಪತಿಯ ಚರಣ ಸೇವೆಯನ್ನು ಮಾಡ್ಕೊಂಡು ಬಿದ್ದಿರುತ್ತೆ. ಒಂದು ಕಾಲೊತ್ತಿರುತ್ತೆ ಮಹಾಗಣಪತಿದು, ಇನ್ನೊಂದು ಭುಜ ಹೊತ್ತಿರುತ್ತೆ, ಇನ್ನೊಂದು ಚಾಮರದಲ್ಲಿ ಗಾಳಿ ಹಾಕ್ತಿರುತ್ತೆ ಯಾರು ಸಿದ್ಧಿ ದೇವತೆಗಳು, ಇನ್ನೊಂದು ತಾಂಬೂಲವನ್ನು ಮಡಚಿ ಗಣಪತಿಗೆ ಕೊಡ್ತಾ ಇದ್ದರೆ, ಇನ್ನೊಂದು ಆ ಪೀಕುದಾನಿಯನ್ನು ಇಟ್ಕೊಂಡಿರುತ್ತೆ. ಏನೋ ಅದನ್ನು ಉಗಿಯೋಕ್ಕೆ ಪಕ್ಕದಲ್ಲಿ ಪೀಕುದಾನಿ ಅಂತ ಇಡ್ತಿದ್ರು ಹಿಂದೆ, ಉಗಿಯೋ ಬಟ್ಲು, ಅದನ್ನು ಇನ್ನೊಂದು ಸಿದ್ಧಿ ಇಟ್ಕೊಂಡಿರುತ್ತೆ. ಇನ್ನೊಂದು ಸಿದ್ಧಿ ವೀಣೆಯನ್ನು ಬಾರಿಸ್ತಾ ಇದ್ದರೆ, ಇನ್ನೊಂದು ಸಿದ್ಧಿ ಹಾಡನ್ನು ಹಾಡ್ತಾ ಇರುತ್ತೆ. ಈ ರೀತಿಯಾಗಿ ಏನು ಅಷ್ಟಸಿದ್ಧಿಗಳು ಅಂತಂದರೆ, ಅಣಿಮ ಅಂತಂದರೆ ಅಣುವಷ್ಟಾಗೋದು, ಗರಿಮ ಅಂತಂದರೆ ಬೆಟ್ಟದಷ್ಟಾಗೋದು, ಈ ರೀತಿಯಾಗಿ ಮಹಿಮಾ ಅಂದರೆ ಬೆಟ್ಟದಷ್ಟಾಗೋದು, ಲಗಿಮ ಅಂತಂದರೆ ಹತ್ತಿ ಥರ ತೂಕ ಇಲ್ಲದೆ ಆಗೋದು, ಗರಿಮ ಅಂತಂದರೆ ವಿಪರೀತ ಭಾರ ಆಗ್ತಕ್ಕಂಥದ್ದು, ಈಶಿತ್ವ ಅಂದರೆ ಎಲ್ಲವನ್ನು ತನ್ನ ಒಂದು ಹತೋಟಿಯಲ್ಲಿ ತಂದುಕೊಳ್ತಕ್ಕಂಥದ್ದು, ವಶಿತ್ವ ಅಂದರೆ ಎಲ್ಲವನ್ನು ತಾನು ಹೇಳಿದಂತೆ ನಡೆದುಕೊಳ್ಳುವಂತೆ ಮಾಡ್ತಕ್ಕಂಥದ್ದು, ಪ್ರಾಪ್ತಿ ಅಂದರೆ ಕೈ ಚಾಚಿ ನಕ್ಷತ್ರನ ತೆಗೆದು ಬಾಯಿಗೆ ಹಾಕ್ಕೊಂಡು ಬಿಡಬಹುದು. ಇಂತಹ ಸಿದ್ಧಿಗಳಿಗೆ ಅಷ್ಟಸಿದ್ಧಿಗಳು ಅಂತ ಹೇಳ್ತಾರೆ. ಯಾವುದೋ ಒಂದು ಏನೋ ಚಿಕ್ಕಪುಟ್ಟ ಒಂದು ಮ್ಯಾಜಿಕ್ ಮಾಡ್ತಕ್ಕಂಥದ್ದು ಸಿದ್ಧಿ ಅಂತ ಅನ್ನಿಸಿಕೊಳ್ಳುವುದಿಲ್ಲ. ಈ ಥರದ ಸಿದ್ಧಿಗಳು
ಈ ಪುಣ್ಯಾತ್ಮನ ಶ್ರೀಮನ್ ಮಹಾಗಣಪತಿ ಪಾದಸೇವೆ ಮಾಡುತ್ತೆ ಅನ್ನೋದಾದರೆ ಅಂತಹ ಮಹಾಗಣಪತಿಯ ಒಂದು ವರಸಿದ್ಧಿವಿನಾಯಕ ಒಂದು ರೂಪದಲ್ಲಿ ನಾವು ಇವತ್ತಿನ ದಿವಸ ಆತನನ್ನು ಸೇವಿಸಿದರೆ, ಪೂಜಿಸಿದರೆ, ಅನುಸಂಧಾನ ಮಾಡಿದರೆ, ಧ್ಯಾನ ಮಾಡಿದರೆ, ಜಪ ಮಾಡಿದರೆ ಏನೇನು ಫಲಗಳು ಪ್ರಾಪ್ತಿ ಆಗಬಹುದು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಯೋಚನೆ ಮಾಡಬೇಕು. ಇದು ಸಿದ್ಧಿ ಅನ್ನೋ ಪದಕ್ಕೆ ಅರ್ಥ. ಇನ್ನು ವಿನಾಯಕ ಅಂದರೆ ಏನು? ವಿನಾಯಕ ಅಂದರೆ ವಿಶಿಷ್ಟ ನಾಯಕ ವಿನಾಯಕ ಅಂತ ಹೇಳಿ, ಬಹಳ ವಿಶಿಷ್ಟವಾದ ಒಂದು ಯಜಮಾನ ಈತ. ಹಾಗೂ ವಿಗತನಾಯಕಂ ಅಂತ ಕೂಡ ಹೇಳುತ್ತೆ ಶಾಸ್ತ್ರದಲ್ಲಿ. ಅಂದರೆ ನಾಯಕನಿಲ್ಲದೆ ಹುಟ್ಟಿದವನಿವನು. ಅಂದರೆ ಎಲ್ಲರೂ ಹೇಗೆ ಹುಟ್ಟುತ್ತಾರೆ ಅಂತಂದರೆ ತಂದೆ ತಾಯಿ ಇಬ್ಬರ ಸಂಪರ್ಕದಿಂದ ಇಬ್ಬರಿಂದ ಹುಟ್ಟತಕ್ಕಂಥದ್ದು. ಆದರೆ ಈ ಮಹಾನುಭಾವ ಮಹಾಗಣಪತಿ ಏನು ಅಂತಂದರೆ ಯಾವ ಗಂಡಿನ ಸ್ಪರ್ಶನೆ ಇಲ್ಲದೆ ಹುಟ್ಟತಕ್ಕಂತಹವನು, ಅಯೋನಿಜ ಇವನು. ಅದಕ್ಕೆ ವಿಗತನಾಯಕಂ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ವಿಶಿಷ್ಟನಾಯಕಂ ವಿಗತನಾಯಕಂ. ಯಾರ ಸ್ಪರ್ಶವೂ ಇಲ್ಲ, ಹೇಗೆ ಹುಡ್ದ ಅಯೋನಿಜ, ಯಾರ ಹೊಟ್ಟೆಯಿಂದನೂ ಹುಟ್ಟಲಿಲ್ಲ ಇವನು. ಪಾರ್ವತಿ ಅಮ್ಮನವರ, ಗೌರಿ ಅಮ್ಮನವರ ಮೈ ಮೇಲೆ ಪೂಸಿಕೊಂಡಿದ್ದ ಗಂಧದಿಂದ ಒಂದು ಬೊಂಬೆ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿಬಿಟ್ಲು. ಇದು ಗಣಪತಿ ಅಂತಂದರೆ ಎಲ್ಲರೂ ತಿಳಿದುಕೊಂಡಿರೋ ಹಾಗೆ ಒಂದು ಆಟದ ವಸ್ತು ಅಲ್ಲ. ಯಾರು ನೋಡಿದ್ರು ಕೂಡ ಮನೆ ಕಾಂಪೌಂಡಲ್ಲಿ ನಾನು ಬಹಳ ವ್ಯಗ್ರನಾಗಿದ್ದೆ, ನಿಮ್ಗೆ ಅನಿಸುತ್ತೆ ಏನಪ್ಪ ಹಿಂಗೆ ಜೋರಾಗಿ ಮಾತಾಡ್ಬಿಟ್ರೆ ಅವತ್ತು ಬೈದರು ಅಂತಲೂ ಅನಿಸುತ್ತೆ. ಜೋರಾಗಿ ಹೇಳಿದ್ದೀನಿ ಬೈದರು ಅಂತಲೇ ಅನ್ಸೋದು ಸರ್ವೇ ಸಾಮಾನ್ಯ. ಗಣಪತಿ ಸಾಮಾನ್ಯವಾದ ದೇವರಲ್ಲ, ನೀವು ತಿಳಿದುಕೊಂಡಿರೋ ಹಾಗೆ ಬಹಳ ದೊಡ್ಡ ದೇವರು. ಅಮ್ಮನವರಿಗೂ ಗಣಪತಿಗೂ ತಂತ್ರಶಾಸ್ತ್ರದಲ್ಲಿ ಒಂದೇ ಸಾಮ್ಯವನ್ನು ಕೊಟ್ಟುಬಿಟ್ಟಿದ್ದಾರೆ. ಅಮ್ಮನವರಿಗೆ ಯಾವ ರೀತಿಯಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಇದೆಯೋ ತಂತ್ರಶಾಸ್ತ್ರದಲ್ಲಿ ಮಹಾಗಣಪತಿಗೂ ಅದೇ ದರ್ಜೆಯನ್ನು ಕೊಟ್ಟಿದ್ದಾರೆ, ಅದೇ ಒಂದು ಹದ್ದನ್ನು ಕೊಟ್ಟಿದ್ದಾರೆ. ಬೇರೆ ಯಾವ ದೇವರಿಗೂ ಕೂಡ ಅಮ್ಮನವರಿಗೂ ಗಣಪತಿಗೂ ಮಾಡಿದಂಥ ಸಪರ್ಯ ವಿಧಿವಿಧಾನಗಳು ಹೇಳೇ ಇಲ್ಲ. ಹುಟ್ಟಾಕೊಂಡು ಮಾಡಬಹುದು, ಆದರೆ ಹೇಳಿಲ್ಲ, ಮೂಲಶಾಸ್ತ್ರದಲ್ಲಿ ಹೇಳಿಲ್ಲ. ಅಮ್ಮನವರು ಬಿಟ್ಟರೆ ಗಣಪತಿ ಒಬ್ಬನೇ, ಇನ್ಯಾವ ದೇವರಿಗೂ ಸಪರ್ಯ ಇಲ್ಲ, ಪಾತ್ರ ಸಾಧನೆಗಳು ಇಲ್ಲ. ಆದ್ದರಿಂದ ಇದು ಬಹಳ ವಿಶಿಷ್ಟವಾಗಿರತಕ್ಕಂತಹ ವ್ರತವಾಗಿದೆ. ನಿಯತಾಂ ವಿಶ್ವಸ್ಯ ಅಂತ ಹೇಳುತ್ತೆ. ಅಂದರೆ ಇಡೀ ಜಗತ್ತನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿರುವವನು ಗಣನಾಯಕ ಅಂತ ಕರೀತಾರೆ, ವಿಘ್ನರಾಜ ಅಂತ ಕರೀತಾರೆ. ಇಲ್ಲಿ ಭೂತಾದಿಪ ಅಂತ ಕೂಡ ಹೇಳ್ತಾರೆ. ಭೂತಾದಿ ಸಂಸೇವಿತ ಚರಣಂ ಅಂದುಬಿಟ್ರು ದೀಕ್ಷಿತರು ಒಂದು ಕೃತಿಯಲ್ಲಿ. ಭೂತಾದಿ ಸಂಸೇವಿತ ಚರಣ ಅಂದರೆ ಪೀಡೆ ಪಿಶಾಚಿ ಅಲ್ಲ, ಭೂತ ಅಂದರೆ ಪಂಚಭೂತಗಳು ಬಂದು ಈತನ ಪತ್ರ ಬಿದ್ದಿರುತ್ತವೆ. ಅರ್ಥ ಏನು ಅಂದರೆ ಇಡೀ ಪ್ರಪಂಚದ ಸೃಷ್ಟಿಗೆ ಮೂಲ ಗಣಪತಿಯ ಪ್ರಾದುರ್ಭಾವ ಅಥವಾ ಆರಂಭ ಅಂತ ತಿಳಿದುಕೊಳ್ಳಬೇಕು. ಇನ್ನೂ ಒಂದು ವಿಶಿಷ್ಟವಾಗಿ ತತ್ವಮುಖೇನ ನಾವು ಹೋದರೆ ಇದು ಒಂದು ಕಥೆ ಆಯಿತು, ಜಾನಪದ ಕಥೆ ಆಯಿತು. ಅದರಲ್ಲೂ ತತ್ವ ಇದೆ, ಇಲ್ಲ ಅಂತಲ್ಲ. ಗಣಪತಿಯ ಒಂದು ತತ್ವವನ್ನು ನಾವು ನೋಡಲಾಗಿ ಗಣಪತಿದು ದೊಡ್ಡ ತಲೆ. ದೊಡ್ಡ ತಲೆ ಏನನ್ನು ಸೂಚಿಸುತ್ತೆ ಅಂದರೆ, ಆನೆಯ ತಲೆ ಏನನ್ನು ಸೂಚಿಸುತ್ತೆ ಅಂದರೆ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಎಷ್ಟೋ ಜನಕ್ಕೆ ತಿಳಿದಿರಲಿಕ್ಕೂ ಇಲ್ಲ. ಆನೆಗೆ ಜ್ಞಾಪಕ ಶಕ್ತಿ ಅತ್ಯಂತ ದೊಡ್ಡದು. ಇವತ್ತು ನಿಮ್ಮನ್ನೇನಾದರೂ ಆನೆ ನೋಡಿ ಒಂದು ಪುಟಾಣಿ ಆನೆ ಮರಿ ನಿಮ್ಮನ್ನು ಜ್ಞಾಪನ ಇಟ್ಕೊಂಡ್ಬಿಟ್ರೆ 1 ವರ್ಷದ್ದು, ನೀವು 20 ವರ್ಷ ಬಿಟ್ಟು ಬನ್ನಿ ಓಡ್ ಬಂದು ನಿಮ್ಮನ್ನು ಮಾತಾಡಿಸುತ್ತದು, ನಿಮ್ಮನ್ನು ಬಂದು ಮುದ್ದು ಮಾಡುತ್ತದು. ನೀವು ಅದಕ್ಕೆ ಅಪಕಾರ ಮಾಡಿದರೆ ನಿಮ್ಮನ್ನು ಒದಿಯುತ್ತದು. ಈ ರೀತಿಯಾಗಿ ಪೆರಿನಿಯಲ್ ಮೆಮೊರಿ ಅಂತ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ. ಅಂದರೆ ಯಾವತ್ತೂ ನಿಲ್ತಕ್ಕಂತಹ ಒಂದು ಜ್ಞಾಪಕ ಶಕ್ತಿ ಏನಿದೆ ಅದು ಈ ಆನೆಯ ತಲೆ ಸೂಚಿಸುತ್ತೆ, ಆನೆಯ ತಲೆ. ಸೊಂಡಿಲು ಏನನ್ನು ಸೂಚಿಸುತ್ತೆ ಅಂದರೆ ನಿಮ್ಮ ಮೂಗಿದೆಯಲ್ಲ, ಇದು ನಿಮ್ಮ ಜೀವಕ್ಕೆ ಆಧಾರವಾಗಿದೆ. ಉಸಿರಾಟ ನಿಂತೋದು ಅಂದರೆ ಮನುಷ್ಯ ಹೋಗ್ತಾನೆ. ಅದೇ ರೀತಿಯಾಗಿ ಇದೊಂದು ಒಳ್ಳೆಯ ಜ್ಞಾನೇಂದ್ರಿಯ. ನಾವು ಮೂಗೆಲ್ಲ ಮೂಸೋದಕ್ಕೆ ಮತ್ತು ಉಸಿರಾಡೋದಕ್ಕೆ ಎರಡಕ್ಕೂ ನಾವು ಬಳಸ್ತೇವೆ. ಆನೆ ಏನು ಮಾಡುತ್ತೆ ಹೇಳಿ, ಆ ಸೊಂಡಲಿನಿಂದ ಬರೀ ಉಸಿರಾಟ ಮಾಡೋದೇ ಅಲ್ಲ, ಅದರಿಂದ ಊಟ ಮಾಡುತ್ತೆ, ಮತ್ತು ಅದರಿಂದ ನೀರು ಕುಡಿಯುತ್ತೆ, ಅದರಿಂದ ಸ್ನಾನ ಮಾಡುತ್ತೆ, ಅದರಿಂದ ತನ್ನ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುತ್ತೆ. ಅಂದರೆ ಅರ್ಥ ಏನು, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ಗಂಧ ತನ್ಮಾತ್ರೆಯನ್ನು ಯಾರು ತನ್ನ ಉಚ್ಚರಾಯಕ್ಕೆ ತೆಗೆದುಕೊಂಡು ಹೋಗ್ತಾನೋ ಅವನಿಗೆ ಗಣಪತಿಯ ವರಪ್ರದಾನ ಆಗಿದೆ, ಗಣಪತಿಯ ಪ್ರಸಾದ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆದರೂ ಮಾಡಿಕೊಳ್ಳಿ. ಹೇಳೋ ತತ್ವ ಹೇಳ್ತಾ ಇದ್ದೇನೆ. 3ನೇದು ಚಿಕ್ಕ ಕಣ್ಣು. ಚಿಕ್ಕ ಕಣ್ಣು ಹೇಗೆ ಅಂದರೆ, ಕಣ್ಣು ನಮಗೆ ಸ್ವಲ್ಪ ದೂರದಲ್ಲಿರೋದು ಕಾಣಿಸ್ತಾ ಇದ್ರೆ ಏನು ಮಾಡ್ತೀವಿ ಹೇಳಿ, ಹೀಗಂತೀವಿ, ಸ್ಕ್ವಿಂಟ್ ಮಾಡ್ತೀವಿ, ಕಣ್ಣನ್ನು ಮುಚ್ತೀವಿ, ಹೀಗೆ ಚಿಕ್ಕದು ಮಾಡ್ತೀವಿ. ಚಿಕ್ಕ ಕಣ್ಣು ಏನು ಅಂತಂದರೆ ಕ್ಷುಣ್ಣವಾಗಿ ತೀಕ್ಷ್ಣವಾಗಿ ಏನಾದರೂ ಬಗೆದು ನೋಡ್ತಕ್ಕಂತಹ ಒಂದು ದೃಷ್ಟಿ. ಗಣಪತಿಯ ಈ ಆನೆ ಮುಖದ ಒಂದು ಗಣಪತಿಯ ಚಿಕ್ಕ ಕಣ್ಣುಗಳಿರ್ತಕ್ಕಂಥದ್ದು. ಆಮೇಲೆ ಚಾಮರ ಕರ್ಣ, ದೊಡ್ಡದಾಗಿರ್ತಕ್ಕಂಥ ಮೊರದ ರೀತಿಯಲ್ಲಿರ್ತಕ್ಕಂಥ ಚಾಮರದಲ್ಲಿರ್ತಕ್ಕಂತಹ 2 ಕಿವಿಗಳು. ಅದೇನು ಮಾಡುತ್ತೆ ಅಂತಂದರೆ ಹಿಂಗೆ ಬೀಸ್ಕೋತಾ ಇರುತ್ತೆ, ಯಾವಾಗಲೂ ಬೀಸ್ತಾ ಇರುತ್ತೆ. ನಿಮಗೆ ಬಹಳ ಆಶ್ಚರ್ಯ ಆಗುತ್ತೆ ಆನೆಯ 2 ವಿಚಾರಗಳು. ಆನೆಗೆ 25-30 ಕಿಲೋಮೀಟರ್ ದೂರದಲ್ಲಿರೋ ವಾಸನೆ ಇಲ್ಲಿ ಕೂತ್ಕೊಂಡು ಕಂಡುಹಿಡಿಯುತ್ತದೆ. ನೀರು 30 ಕಿಲೋಮೀಟರ್ ದೂರದಲ್ಲಿದೆ ಅಂದರೆ ಆನೆಗೆ ಇಲ್ಲಿ ಗೊತ್ತಾಗ ಅದೇ ದಿಶೆಯಲ್ಲೇ ಹೋಗುತ್ತದೆ. ಸ್ವಲ್ಪ ವಾಸನೆ ಮನುಷ್ಯಂದು ಬಂತು ಅಂತಂದರೆ ನಿಮಗೆ ಆನೆ ಕಾಣಲಿಕ್ಕೆ ಸಿಗೋದಿಲ್ಲ, ಹೊರಟೋಗುತ್ತದು. ಅಂದರೆ ಆ ಥರದ ಗಂಧ ತನ್ಮಾತ್ರ ಅಂದ್ರೆ ಅದು ಓಲ್ಫ್ಯಾಕ್ಟ್ರಿ ನರ್ವ್ಸ್, ಅಷ್ಟು ಸೂಕ್ಷ್ಮ ಸಂವೇದನಾಶೀಲತೆ ಬರಬೇಕು ನಮ್ಮಲ್ಲಿ.
ಚಾಮರಕರ್ಣ ಅಂತಂದರೆ ಕಿವಿಯಲ್ಲಿ ಗಾಳಿ ಹಾಕ್ಕೊಳ್ಳೋ ತನಗೆ ತಾನೇ ಗಾಳಿ ಹಾಕ್ಕೊಳ್ಳೋದು ಅಂದರೆ ಏನು? ನೀವು ಕೇಳ್ತಕ್ಕಂತಹ ಶಬ್ದವು ನಿಮಗೆ ಅಷ್ಟು ಆಹ್ಲಾದವನ್ನು ಉಂಟು ಮಾಡತಕ್ಕಂಥದ್ದು, ಅನುಸಂಧಾನವನ್ನು ಉಂಟು ಮಾಡತಕ್ಕಂಥದ್ದಾಗಬೇಕು. ಮತ್ತು ಎರಡು ಭೂತಗಳ ಸಮ್ಮಿಶ್ರತೆ, ಇದು ಬಹಳ ದೊಡ್ಡ ತತ್ವ ಆಗುತ್ತೆ ನಾನು ಹೇಳ್ತಾ ಹೋದರೆ, ಇರಲಿ. ಈ ರೀತಿಯಾಗಿರ್ತಕ್ಕಂಥದ್ದು ಡೊಳ್ಳು ಹೊಟ್ಟೆ ಏನು ಸೂಚಿಸುತ್ತೆ ಅಂದರೆ ಅತ್ಯಂತ ತೃಪ್ತಿಯನ್ನು ಮತ್ತು ಮೋದವನ್ನು, ಪ್ರಮೋದವನ್ನು, ಆಮೋದವನ್ನು ಸೂಚಿಸುತ್ತೆ. ಹೆಚ್ಚು ತೃಪ್ತಿಯಾಗಿದ್ದಾನವನು ಅಂತಕ್ಕಂಥದ್ದು. ಪಾಶಾಂಕುಶಗಳು ಏನೇನು ಸೂಚಿಸುತ್ತೆ ಅಂದರೆ ನಿಮ್ಮ ಕಾಮದ ಮೇಲೆ ಮತ್ತು ನಿಮ್ಮ ರಾಗದ ಮೇಲೆ, ನಿಮ್ಮ ಕೋಪದ ಮೇಲೆ, ನಿಮ್ಮ ಕ್ರೋಧದ ಮೇಲೆ ನೀವು ಇಟ್ಟುಕೊಂಡಿರ್ತಕ್ಕಂಥ ಹತೋಟಿಯನ್ನು ಸೂಚಿಸುತ್ತೆ. ದಂತ ಏನನ್ನು ಸೂಚಿಸುತ್ತೆ ಅಂದರೆ ಬಲವನ್ನು ಸೂಚಿಸುತ್ತೆ. ಅದು ವಾಚಿಕ ಬಲ, ಕಾಯಿಕ ಬಲ, ಜ್ಞಾನದ ಬಲ, ವಿದ್ಯಾಬಲ, ಧನಬಲ ಯಾವುದೇ ಆಗಿರಬಹುದು. ಕೈಯಲ್ಲಿರ್ತಕ್ಕಂತಹ ಮೋದಕ ಏನು ಸೂಚಿಸುತ್ತೆ ಅಂದರೆ ಸದಾ ಸಂತುಷ್ಟಿಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಈ ರೀತಿಯಾಗಿ ಗಣಪತಿ ನಮಗೆ ಪಾಠ ಮಾಡ್ತಾ ಇದ್ದಾನೆ. ಅವನು ನಾನು ಹೇಗಿದ್ದೀನಿ ನೋಡ್ರೋ ಅಂದರೆ ಸುಮ್ಮನೆ ಹೀಗೆ ಇಟ್ಟುಬಿಟ್ಟು ಗಣಪತಿಗೆ ಮಂಗಳಾರತಿ ಎತ್ತು ಹೋಗೋದಲ್ಲ. ಅದರಲ್ಲಿ ಒಂದು ಅಣು ತೃಣ ಕಾಷ್ಟವನ್ನಾದರೂ ನಮ್ಮ ಜೀವನದಲ್ಲಿ ನಾವು ಇಂಬೈಬ್ ಮಾಡಿಕೊಳ್ಳಬೇಕು. ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿ ಬರುತ್ತೆ. ಇಂತಹ ಮಹಾಗಣಪತಿಯ ಪೂಜೆ, ಇಂತಹ ಮಹಾಗಣಪತಿಯ ಸೇವೆಯಿಂದ ಏನು ತಾನೇ ಸಿಗುವುದಿಲ್ಲ. ಆಯುರಾರೋಗ್ಯ, ಆನಂದ, ಅಷ್ಟೈಶ್ವರ್ಯಗಳು ಸಿಗುತ್ತೆ. 21 ಬಗೆಯ ಹೂವಿನಿಂದ, 21 ಬಗೆಯ ಪತ್ರದಿಂದ, 21 ಎಳೆಯ ಗೆಜ್ಜೆ ವಸ್ತ್ರದಿಂದ, ಕೆಂಪು ಬಣ್ಣದ ಗಂಧದಿಂದ, ಕೆಂಪು ಬಣ್ಣದ ಅಕ್ಷತೆಯಿಂದ, ಕೆಂಪು ಬಟ್ಟೆಗಳನ್ನು ಉಟ್ಟುಕೊಂಡು, ಕೆಂಪು ಗಂಧವನ್ನು ಧರಿಸಿ, ಕೆಂಪು ಆಭರಣಗಳನ್ನು ಹಾಕಿಕೊಂಡು, ಕೆಂಪಾಗಿರ್ತಕ್ಕಂತಹ ಪದಾರ್ಥಗಳನ್ನೇ ಮಹಾಗಣಪತಿಗೆ ಇವತ್ತಿನ ದಿವಸ ಅರ್ಪಿಸ್ತಾ 21 ಕಡುಬುಗಳನ್ನಾದರೂ ಕನಿಷ್ಠ ಇವತ್ತಿನ ದಿವಸ ನೈವೇದ್ಯ ಮಾಡಬೇಕು ಗಣಪತಿಗೆ. ಮೋದಕ, ಕಡುಬು, ಚಕ್ಲಿ, ನಿಪ್ಪಟ್ಟು ಇಂಥವೆಲ್ಲ ಭಾಳ ಇಷ್ಟ ಗಣಪತಿಗೆ. ಖಾದ್ಯ ವಸ್ತುಗಳು ಎಣ್ಣೆಯಲ್ಲಿ ಕರೆದಿರೋದು ಮಹಾಪ್ರೀತಿಯಂತೆ ಶ್ರೀಮನ್ ಮಹಾಗಣಪತಿಗೆ, ವರಸಿದ್ಧಿ ವಿನಾಯಕನಿಗೆ. ಆದ್ದರಿಂದ ಅಂತಹ ಎಲ್ಲ ಪದಾರ್ಥಗಳನ್ನು ಅನನ್ಯ ಭಕ್ತಿ ಭಾವದಿಂದ ಅವನು ಸ್ವೀಕರಿಸ್ತಾ ಇದ್ದಾನೆ. ಎದುರಿಗೆ ಕುಳಿತುಕೊಂಡಿದ್ದಾನೆ ಗಣಪತಿ, ಅವನು ತಿಂತಾ ಇದ್ದಾನೆ. ಅವನು ತಿಂದು ಬಿಟ್ಟಿರ್ತಕ್ಕಂತಹ ಪ್ರಸಾದವನ್ನು ನಮಗೆ ಕೊಡ್ತಾ ಇದ್ದಾನೆ. ನಾವು ಆತನ ಪ್ರಸಾದಕ್ಕೆ, ಆತನ ಒಂದು ಛಾಯಾಚಿತ್ರದಲ್ಲಿ ನಾವು ನಿಂತಿದ್ದೇವೆ ಅಂತಕ್ಕಂತಹ ಭಾವನೆಯಿಂದ ಯಾರು ಇವತ್ತಿನ ದಿವಸ ವರಸಿದ್ಧಿವಿನಾಯಕ ಸ್ವಾಮಿಯ ಈ ವ್ರತವನ್ನು ಅತ್ಯಂತ ಶುಭವಾಗಿ, ಅತ್ಯಂತ ಖುಷಿಯಿಂದ, ಅತ್ಯಂತ ಪ್ರೀತಿಯಿಂದ, ಪ್ರೇಮದಿಂದ, ಸಮರ್ಪಣಾ ಭಾವದಿಂದ ಮಾಡ್ತಾರೋ ಅವರಿಗೆ ವರಸಿದ್ಧಿವಿನಾಯಕ ಸ್ವಾಮಿ ಅದ್ಭುತವಾಗಿರ್ತಕ್ಕಂತಹ ಒಂದು ವರಕಟಾಕ್ಷದಿಂದ ಅವರ ಎಲ್ಲ ಇಷ್ಟಗಳು ಈಡೇರಿ ಅವರು ಗಣಪತಿ ಲೋಕವನ್ನು ಸೇರ್ತಾರೆ ದೇಹ ಬಿಟ್ಟ ನಂತರದಲ್ಲಿ ಅಂತಕ್ಕಂಥದ್ದು ಶ್ರೀಮನ್ ವರಸಿದ್ಧಿವಿನಾಯಕ ಸ್ವಾಮಿಯ ವ್ರತದ ಮಹಿಮೆ ಮತ್ತು ಚಿಕ್ಕದಾಗಿ ಪೂಜೆ ಹೇಗೆ ಮಾಡಬೇಕು ಅಂತ.